ಟ್ರಕ್ಗೆ ಖಾಸಗಿ ಬಸ್ ಗುದ್ದಿರುವಂತಹ ಪರಿಣಾಮವಾಗಿ ಹಲವರಿಗೆ ಗಾಯಗಳಾಗಿದೆ. ರಾಷ್ಟ್ರೀಯ ಹೆದ್ದಾರಿ 44ರ ಅಗಲಗುರ್ಕಿ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ಡಿಕ್ಕಿಯ ರಭಸಕ್ಕೆ ಬಸ್ನಲ್ಲಿರುವಂತಹ 11 ಪ್ರಯಾಣಿಕರಿಗೆ ಗಾಯಗಳಾಗಿದೆ. ಅಪಘಾತದಲ್ಲಿ ಬಸ್ನ ಕ್ಲೀನರ್ಗೆ ಗಂಭೀರವಾದಂತಹ ಗಾಯ ಆಗಿದೆ. ಬಸ್ನಲ್ಲಿರುವಂತಹ ಕೆಲ ಪ್ರಯಾಣಿಕರಿಗೂ ಸಹ ಗಂಭೀರ ಗಾಯಗಳಾಗಿದ್ದು ಬಸ್ನಿಂದ ಆಚೆ ಬರಲಾಗದೆ ಪರದಾಟ ನಡೆದಿರುವಂತಹ ಘಟನೆ ನಡೆದಿದೆ. ಇನ್ನು ಸ್ಥಳಕ್ಕೆ ಚಿಕ್ಕಬಳ್ಳಾಪುರದ ಸಂಚಾರಿ ಠಾಣೆಯ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಬಸ್ಸು ಮೈಸೂರಿನಿಂದ ಬೆಂಗಳೂರು ಮಾರ್ಗವಾಗಿ ಮಂತ್ರಾಲಯಕ್ಕೆ ತೆರಳುತ್ತಾ ಇತ್ತು. ಸದ್ಯ ಗಾಯಾಳುಗಳನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಣ್ಣ ಹಿಂದ್ಗಡೆಗೆ ಇದು ದಪ್ಪ ಆಯ್ತು, ಮುಂದಕ್ಕೆ ಬರಲ್ಲ. ನೀವು ಬಸ್ಸಿನ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಇದು ಬಸ್ಸು ಖಾಸಗಿ ಐಷಾರಾಮಿ ಬಸ್. ಇದು ಈ ಬಸ್ಸು ಮೈಸೂರಿನಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಮಂತ್ರಾಲಯಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ಮುಂದೆ ಒಂದು ಕಂಟೈನರ್ ಟ್ರಕ್ ಇರುತ್ತೆ. ಆ ಟ್ರಕ್ಗೆ ಈ ಬಸ್ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಿರುವಂತಹ ರಭಸಕ್ಕೆ ಆ ಬಸ್ನಲ್ಲಿರುವಂತಹ 11ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಕ್ಲೀನರ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಗಾಯಗಳಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಒಟ್ಟು ಈ ಬಸ್ನಲ್ಲಿ ಬರೋಬ್ಬರಿ 44 ಜನ ಪ್ರಯಾಣಿಕರು ಸಂಚಾರವನ್ನು ಮಾಡ್ತಾ ಇದ್ರು, ಪ್ರಯಾಣವನ್ನು ಬೆಳೆಸಿದ್ರು. ಇದು ಸ್ಲೀಪರ್ ಬಸ್. ಇನ್ನು ಆ ಬಸ್ಸು ಗುದ್ದಿರುವಂತಹ ರಭಸಕ್ಕೆ ಬಸ್ ಒಳಗಡೆ ಇರುವಂತಹ ಪ್ರಯಾಣಿಕರು ಹೊರಗೆ ಬರದಾರ ರೀತಿಯಲ್ಲಿ ಸಿಲ್ಕೊಂಡಿರ್ತಾರೆ. ಅದಾದ್ಮೇಲೆ ಆ ಬಸ್ಸಿನ ಗಾಜುಗೂ ಸಹ ಪುಡಿ ಪುಡಿ ಆಗಿದೆ. ಅದಾದ್ಮೇಲೆ ಸ್ಥಳೀಯರೆಲ್ಲ ಸಹಾಯವನ್ನು ಮಾಡಿರುವಂತಹ ಕಾರಣಕ್ಕಾಗಿ ಆ ಬಸ್ನಲ್ಲಿರುವಂತಹ ಜನರನ್ನ ಪ್ರಯಾಣಿಕರನ್ನ ಕೆಳಗಡೆ ಇಳಿಸುವಲ್ಲಿ ಕೊನೆಗೂ ಸಹ ಯಶಸ್ವಿ ಆಗ್ತಾರೆ. ಅದೃಷ್ಟವಶಾತ್ ಇಲ್ಲಿಯವರೆಗೆ ಯಾವುದೇ ಕಾರಣಕ್ಕೂ ಸಹ ಪ್ರಾಣಾಪಾಯದ ವರದಿಯಾಗಿಲ್ಲ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಸುರೇಶ್ ಕೊಡ್ತಾರೆ. ಸುರೇಶ್, ಈ ಘಟನೆ ನಡೆದಿರುವಂತದ್ದು ಯಾವಾಗ, ಯಾವ ಕಾರಣಕ್ಕಾಗಿ ಈ ರೀತಿಯಂತಹ ಅಪಘಾತ ಆಯಿತು ಅಂತ ಹೇಳ್ತಾ ಇದ್ದಾರೆ? ಖಂಡಿತ ಜಗದೀಶ್, ಏನು ಚಿತ್ರದುರ್ಗ ಘಟನೆ ನಂತರ ಈ ಒಂದು ಘಟನೆ ಮತ್ತೊಂದು ನಡೆದಿರ್ತಕ್ಕಂಥದ್ದು. ಏನು ಚಿಕ್ಕಬಳ್ಳಾಪುರ ನಗರ ಹೊರವಲಯದಲ್ಲಿ ಇರತಕ್ಕಂಥ ಅಗಲಗುರ್ಕಿ ಗ್ರಾಮದ ಬಳಿ ಇರತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರ್ತಕ್ಕಂಥದ್ದು. ಬೆಳಗಿನ ಜಾವ ಸಮಯದಲ್ಲಿ ಏನು ಇದು ಮೈಸೂರಿನಿಂದ ಬೆಂಗಳೂರು ಮಾರ್ಗವಾಗಿ ಏನು ಮಂತ್ರಾಲಯಕ್ಕೆ ಹೊರಡ್ತಾ ಇತ್ತು ಒಂದು ಐಷಾರಾಮಿ ಸ್ಲೀಪರ್ ಕೋಚ್ ಬಸ್ಸು. ಈ ಬಸ್ಸು ಚಲಿಸುತ್ತಿದ್ದ ಸಂದರ್ಭದಲ್ಲಿ ಏನು ಕಂಟೈನರ್ ಲಾರಿ ಮುಂದೆ ಹೋಗ್ತಾ ಇರ್ತದೆ, ಅದಕ್ಕೆ ರಭಸವಾಗಿ ಹೋಗಿ ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು. ಏನು ಒಂದು ಘಟನೆಯಲ್ಲಿ ಈಗಾಗಲೇ 11 ಜನರಿಗೆ ಗಂಭೀರ ಗಾಯವಾಗಿದ್ದು ಮತ್ತೋರು ಒಬ್ಬ ವ್ಯಕ್ತಿ ಕೂಡ ಈಗ ಸಾವನ್ನಪ್ಪಿದ್ದಾನೆ ಅನ್ನೋ ಮಾಹಿತಿ ಈಗಷ್ಟೇ ಲಭ್ಯ ಆಗಿರ್ತಕ್ಕಂಥದ್ದು. ಆತನನ್ನ ತಕ್ಷಣ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ಆದ್ರೆ ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿದೆ. ಒಬ್ಬ ವ್ಯಕ್ತಿ ಈಗಷ್ಟೇ ಸಾವನ್ನಪ್ಪಿದ್ದಾನೆ ಅಂತ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಏನು ಘಟನೆ ಸಂಬಂಧ ಈಗ ಅದೃಷ್ಟವಶಾತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಇದೊಂದು ಘಟನೆ ಬೆಂಕಿ ಹತ್ಕೋಬೇಕಾಗಿತ್ತು. ಆದ್ರೆ ಅದೃಷ್ಟವಶಾತ್ತು ಸಣ್ಣ ಪ್ರಮಾಣದಲ್ಲಿ ಅಪಘಾತದಲ್ಲಿ ಬಚಾವಾಗಿರ್ತಕ್ಕಂಥದ್ದು. ಈ ಒಂದು ಘಟನೆ ನಂತರ ತಕ್ಷಣಕ್ಕೆ ಸ್ಥಳಕ್ಕೆ ಏನು ಚಿಕ್ಕಬಳ್ಳಾಪುರ ಸಂಚಾರಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಕ್ಷಣ ಅಲ್ಲಿರ್ತಕ್ಕಂಥ ಗಾಯಾಳುಗಳನ್ನ ತಕ್ಷಣ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿರ್ತಕ್ಕಂಥದ್ದು. ಇನ್ನು ಹಲವರನ್ನ ಬೆಂಗಳೂರು ಆಸ್ಪತ್ರೆಗೂ ಕೂಡ ರವಾನೆ ಮಾಡಲಿರ್ತಕ್ಕಂಥದ್ದು. ಏನು ಘಟನೆ ನಂತರ ಏನು ಈ ಒಂದು ಘಟನೆಯಲ್ಲಿ ಬಸ್ ಮುಂಭಾಗದಲ್ಲಿ ಸಂಪೂರ್ಣವಾಗಿ ಜಖಂ ಆಗಿದೆ. ಓರ್ವ ಪ್ರಯಾಣಿಕ ಬಸ್ನ ಒಳಗಡೆ ಸಿಕ್ಕಾಕೊಂಡು ಹೊರಗಡೆ ಬರಲಾರದೆ ನರಳಾಟ ಕೂಡ ನಡೆಸಿರ್ತಕ್ಕಂಥ ಪ್ರಸಂಗ ಕೂಡ ಈ ಸಂದರ್ಭದಲ್ಲಿ ಕಂಡುಬರ್ತಿದ್ದ ಜಗದೀಶ್. ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.